ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಬ್ಲಾಗ್ಸ್. ಇವತ್ತಿನ ನನ್ನ ಬ್ಲಾಗ್ ಅಲ್ಲಿ ನಿಮ್ಮೆಲ್ಲರಿಗೂ ನಾನು ಲಿಟಲ್ ಇಂಡಿಯಾ ಕರ್ಕೊಂಡು ಹೋಗ್ತಾ ಇದ್ದೀನಿ. ಲಿಟಲ್ ಇಂಡಿಯಾ ಅಂತ ಯಾಕಂತಾರೆ ಅಂತಂದ್ರೆ, ಲಿಟಲ್ ಇಂಡಿಯಾದಲ್ಲಿ ನಮ್ಗೆ ಇಂಡಿಯನ್ ಗ್ರಾಸರಿ ಶಾಪ್ಸ್, ಇಂಡಿಯನ್ ಹೋಟೆಲ್ಸ್, ಹಾಗೆ ಇಂಡಿಯನ್ ಡ್ರೆಸ್ಸಸ್ ಮತ್ತೆ ಇಂಡಿಯನ್ ಫುಡ್ ಕೂಡ ನಮ್ಗೆ ಸಿಗತ್ತೆ ಅಲ್ಲಿ. ತುಂಬಾ ಜನ ಇಂಡಿಯಾದಿಂದ ಬಂದವರು ಮಲೇಷ್ಯಾಕ್ಕೆ ಅಲ್ಲೇ ಸ್ಟೇ ಮಾಡ್ತಾರೆ. ಅಲ್ಲಿ ನಮ್ಗೆ ತುಂಬಾ ಆಂಧ್ರದ ಮೆಸ್ ಅಥವಾ ಇಂಡಿಯನ್ ಫುಡ್ ಎಲ್ಲ ಅಲ್ಲಿ ನಮ್ಗೆ ಸಿಗತ್ತೆ. ಅಲ್ಲಿ ಇದ್ರೆ ನಮ್ಗೆ ಅದಕ್ಕೆಲ್ಲ ಫುಡ್ಗೆಲ್ಲ ಅನುಕೂಲ ಆಗುತ್ತೆ. ಬ್ಯಾಚುಲರ್ಸ್ ಯಾರಾದ್ರೂ ಅಲ್ಲಿಂದ ಇಂಡಿಯಾದಿಂದ ನಮ್ಗೆ ಏನಾದ್ರು ಇಲ್ಲಿ ಬಂದಿದ್ರೆ ಅವ್ರು ಅಲ್ಲೇ ಸ್ಟೇ ಮಾಡ್ತಾರೆ ಲಿಟಲ್ ಇಂಡಿಯಾದಲ್ಲಿ. ನಾನು ಇವತ್ತು ಲಿಟಲ್ ಇಂಡಿಯಾ ಹೋಗ್ತಾ ಇದ್ದೀನಿ. ನನ್ ಜೊತೆ ನಿಮ್ನೆಲ್ಲಾರನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ನನ್ ಜೊತೆ ನೀವುನು. ನಾನು ಬಸ್ ಸ್ಟ್ಯಾಂಡಿಗೆ ಬಂದೆ, ಬಸ್ಗೆ ವೇಟ್ ಮಾಡ್ತಾ ಇದ್ದೀನಿ ಹೋಗೋಕ್ಕೆ. ನಮ್ಮ ಅಪಾರ್ಟ್ಮೆಂಟ್ ಅಪೋಸಿಟ್ ನಮಗೆ ಬಸ್ ಸ್ಟ್ಯಾಂಡ್ ಇದೆ. ಸೊ ನಾವು ಇಲ್ಲಿ ಬಂದರೆ ಆಯಿತು, ನಮಗೆ ಕೆ ಎಲ್ ಸೆಂಟ್ರಲ್ಗೆ ಹೋಗೋಕ್ಕೆ ಬಸ್ ಸಿಗುತ್ತೆ. ಇಲ್ಲಿಂದ ಅದು ಕೆ ಎಲ್ ಸೆಂಟ್ರಲ್ ಅನ್ನೋದು ಒಂಥರ ಕೋಲಾಲಂಪುರ್ಗೆ ಮೆಜೆಸ್ಟಿಕ್ ಇದ್ದಂಗೆ. ಬೆಂಗಳೂರಿಗೆ ಯಾವ ಥರ ಮೆಜೆಸ್ಟಿಕ್ಕು, ಕೋಲಾಲಂಪುರ್ಗೆ ಕೆ ಎಲ್ ಸೆಂಟ್ರಲ್ ಅನ್ನೋದು ಒಂದು ಮಿಡಿಲ್ ಪಾರ್ಟ್ ಅದು. ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮೆಲ್ಲರಿಗೂ ಕೆಲವೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ನ ತಿಳಿಸ್ತೀನಿ. ನೀವು ಅದನ್ನು ತಿಳ್ಕೊಳ್ಬೇಕಾದ್ರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ನೋಡ್ತಾ ಇದ್ದೀರಾ, ನಾನು ಈಗಾಗಲೇ ಬಸ್ಸಲ್ಲಿದ್ದೀನಿ. ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಲಿಟಲ್ ಇಂಡಿಯಾಗೆ. ಅವಾಗೇ ನಿಮಗೆ ಕೆ ಎಲ್ ಸೆಂಟ್ರಲ್ ಅಂತ ಹೇಳ್ತೀರ, ಅದೇ ಲಿಟಲ್ ಇಂಡಿಯಾ. ಅದೇನೇ ಲಿಟಲ್ ಇಂಡಿಯಾ ಕೆ ಎಲ್ ಸೆಂಟ್ರಲ್ ಎರಡು ಒಟ್ಟಿಗೆ ಇದೆ. ಇದು ತುಂಬ ಹಿಂದೆ ವರ್ಷದಲ್ಲಿ ಇಂಡಿಯನ್ಸ್ ಇರೋದಕ್ಕೆ ಅಂತಲೇ ಅದು ಲಿಟಲ್ ಇಂಡಿಯಾನ ಹೊರಗಡೆ ಕೊಟ್ಟಿದ್ರಂತೆ, ಊರು ಹೊರಗಡೆ. ಕೋಲಾಲಂಪುರ್ ಸ್ವಲ್ಪ ಔಟ್ಸ್ಕರ್ಟ್ಸಲ್ಲಿ. ಇವಾಗ ಅದೇ ಮಿಡಲ್ ಆಗಿದೆ, ಕೋರ್ ಆಫ್ ದ ಸಿಟಿ ಇವಾಗ ಅದೇ ಆಗಿದೆ. ಅಲ್ಲೇ ತುಂಬ ಜನ ಎಲ್ಲ ಶಾಪಿಂಗ್ ಎಲ್ಲ ಅಲ್ಲೇ ಮಾಡ್ತಾರೆ. ಅಲ್ಲಿ ಮಾಲ್ ಆಗಿದೆ. ಅಲ್ಲೇ ನಮಗೆ 4 ಥರದ ಟ್ರೈನ್ಸ್ ಕೂಡ ಒಂದು ಮಾಲಲ್ಲಿ ಸಿಗುತ್ತೆ. ಇಲ್ಲಿ 4 ಟೈಪ್ಸ್ ಆಫ್ ಟ್ರೈನ್ಸ್ ಇದ್ದಾವೆ. ಇಲ್ಲೆಲ್ಲ ಆ ಟ್ರೈನ್ಸ್ ಇಲ್ಲಿ ಕಾಣ್ತಾ ಇರ್ಬೋದು ನಿಮ್ಗೆ, ಇದು ಎಲ್ಲೋ ಬಟನ್. ಇಲ್ಲಿ ಎಲ್ಲಾದ್ರೂ ಸ್ಟಾಪ್ ಬಂದರೆ ಯಾರೂ ಅನೌನ್ಸು ಮಾಡಲ್ಲ, ಯಾರೂ ಹೇಳಲ್ಲ ನಮಗೆ ಅದು ನಮ್ಮ ಸ್ಟಾಪ್ ಏನಾದರೂ ಬಂದರೆ ನಾವು ಇಲ್ಲಿ ಕ್ಲಿಕ್ ಮಾಡಬೇಕು. ಗೊತ್ತಿದ್ರೆ ಪ್ರೆಸ್ ಮಾಡಿದ್ರೆ ಆಯಿತು, ಸ್ಟಾಪ್ ಮಾಡ್ತಾರೆ, ಅಲ್ಲಿ ನಾವು ಇಟ್ಕೊಳ್ಬೋದು. ಇಲ್ಲಿ ಯಾರೂ ಅನೌನ್ಸ್ ಮಾಡಲ್ಲ ನಮಗೆ. ಇಲ್ಲಿ ನಾವು ಮತ್ತೆ ಬಸ್ಸಲ್ಲಿ ಹೋಗ್ಬೇಕಾದ್ರೆ ನಮಗೆ ದುಡ್ಡೆಲ್ಲ ಏನು ಪೇ ಮಾಡೋದಿಲ್ಲ. ಒಂದು ಕಾರ್ಡ್ ಬರುತ್ತೆ, ಆ ಕಾರ್ಡ್ನ ಸ್ವೈಪ್ ಮಾಡಿದ್ರೆ ಆಯಿತು. ಇಲ್ಲಿ ಎಲ್ಲ ಕಡೆನೂ ಹೋಗ್ಬೇಕಾದ್ರೂ ಒಂದೇ ಕಾರ್ಡೇ ನಡೆಯುತ್ತೆ. ಆ ಕಾರ್ಡ್ನ ರಿಚಾರ್ಜ್ ಮಾಡಿಸಿದ್ರೆ ಆಯಿತು. ನಮ್ಮದೇ ಕಾರ್ ಆ ಥರ ಎಲ್ಲ ಹೋಗುತ್ತೆ, ಟೂರ್ಗೆ ಎಲ್ಲ ಅದೇ ಕಾರ್ಡ್ ಯೂಸ್ ಆಗುತ್ತೆ. ಮತ್ತು ಟ್ರೈನ್ಗೆ ಕೂಡ ಅದೇ ಕಾರ್ಡೇ ಯೂಸ್ ಆಗುತ್ತೆ. ಆ ಕಾರ್ಡ್ನ ಒಮ್ಮೆ ರಿಚಾರ್ಜ್ ಮಾಡಿದ್ರೆ ಆಯಿತು, ಎಲ್ಲ ಕಡೆನೂ ಟ್ರಾವೆಲ್ ಮಾಡ್ಬೋದು. ಇದೆಲ್ಲ ಯಾವುದೇ ಬಸ್ಸಲ್ಲಿ ಆಯಿತು, ನಮಗೆ ದುಡ್ಡು ಪೇಮೆಂಟ್ ಅನ್ನೋದೇ ಇಲ್ಲ. ನಮಗೆ ಏನಾದರೂ ಕಾರ್ಡಲ್ಲಿ ರಿಚಾರ್ಜ್ ಮಾಡ್ತಿಲ್ಲ ಅಂತಂದರೆ ಆಯಿತು, ನಾವು ಕೆಳಗೆ ಇಳಿಬೇಕು, ಮತ್ತು ರಿಚಾರ್ಜ್ ಮಾಡಿಸ್ಕೊಂಡೇ ಬರಬೇಕು. ನೋಡ್ತಾ ಇದ್ರಿ ಸಿಟಿ ಹೇಗಿದೆ ಅಂತ ಹೇಳಿ. ಹಾಗೆ ಮಲೇಷ್ಯಾ ತುಂಬ ಫೇಮಸ್ ಆಗಿರೋದು ಬಿಲ್ಡಿಂಗಿಗೆ. ಇಲ್ಲಿ ಕನ್ಸ್ಟ್ರಕ್ಷನ್ ತುಂಬ ಫಾಸ್ಟ್ ಆಗಿದೆ, ತುಂಬ ಚೆನ್ನಾಗಿನೇ ಕಟ್ತಾರೆ. ನಿಮಗೆಲ್ಲ ಗೊತ್ತು, ಫೇಮಸ್ ಆಗಿರೋದೇ ಅದಕ್ಕಂತ. ನೋಡ್ತಾ ಇದ್ದೀರಲ್ಲ, ಬಂದಾಯಿತು ಲಿಟಲ್ ಇಂಡಿಯಾ. ಇವಾಗ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಹೇಗಿದೆ ಅಂತ ಹೇಳಿ ಲಿಟಲ್ ಇಂಡಿಯಾ. ನೀವು ನೋಡ್ತಾ ಹೋಗಿ, ನನ್ನ ಜೊತೆಗೆ ನೋಡ್ತಾ ಬನ್ನಿ ನೀವು ಕೂಡ. ಈಗ ನನ್ನ ವಾಕ್ ಲಿಟಲ್ ಇಂಡಿಯಾ ಸ್ಟ್ರೀಟಲ್ಲಿ ಸ್ಟಾರ್ಟ್ ಆಗಿದೆ. ನಿಮಗೆ ಕಾಣ್ತಾ ಇದೆ ರೆಸ್ಟೋರೆಂಟ್ ಅಂತ. ಇಲ್ಲಿ ರೆಸ್ಟೋರೆಂಟಿಗೆಲ್ಲನೂ ರೆಸ್ಟೋರೆಂಟ್ ಅಂತಲೇ ಅಂತಾರೆ. ನಮಗೆ ಇಲ್ಲಿ ಟೈಲರಿಂಗ್ ಶಾಪ್ಸು ಸಿಗುತ್ತೆ, ಮತ್ತು ಬ್ಯೂಟಿಷನ್ದು ಕೂಡ ಇಲ್ಲಿ ಸಿಗುತ್ತೆ ನಮಗೆ, ಬ್ಯೂಟಿ ಪಾರ್ಲರ್. ನಿಮಗೆ ಹೋಗ್ತಾ ಹೋದಂಗೆಲ್ಲ ನಮಗೆ ಇಲ್ಲಿ ಇಂಡಿಯನ್ದು ಟ್ರೆಡಿಷ್ನಲ್ ವೇರ್ ಬ್ಯಾಂಗಲ್ಸ್ ಮತ್ತು ಆರ್ಟಿಫಿಷಿಯಲ್ ಜ್ಯುವೆಲರಿನೂ ಸಿಗುತ್ತೆ. ಆಮೇಲೆ ಇಂಡಿಯನ್ ಪ್ರಾಡಕ್ಟ್, ಬ್ಯೂಟಿ ಪ್ರಾಡಕ್ಟ್ಸು ನಮಗೆ ಸಿಗುತ್ತೆ. ಕೆಲವೊಂದು VLCC ಆ ಥರದ್ದು ಕೆಲವೊಂದು ಸಿಗುತ್ತೆ, ಎಲ್ಲನೂ ಅಲ್ಲ. ಅಲ್ಲಿ ಫೇಮಸ್ ಆಗಿರೋದೆಲ್ಲ ನಮ್ಗೆ ಇಲ್ಲಿ ಸಿಗುತ್ತೆ. ಇದೊಂದು ಚಿಕ್ಕದು ಫ್ಲವರ್ ಸ್ಟ್ರೀಟ್ ಅಂದರೂ ತಪ್ಪಾಗಲ್ಲ. ಇದು ಎಲ್ಲ ಕಡೆಯಿಂದ ಎಲ್ಲಾದರೂ ಫಂಕ್ಷನ್ಸ್ ಆದರೆ ಇಲ್ಲಿಂದನೇ ಫ್ಲವರ್ಸ್ ತೊಗೊಂಡು ಹೋಗ್ತಾರೆ. ಇಲ್ಲಿ ನಿಮಗೆಲ್ಲ ಕಾಣಿಸ್ತಾ ಇರ್ಬೋದು, ಅದು ತಮಿಳ್ ಬೋರ್ಡ್ ಜಾಸ್ತಿ ಇದೆ ಇಲ್ಲೆಲ್ಲ. ಇಲ್ಲೆಲ್ಲ ತಮಿಳಿಯನ್ಸೇ ಜಾಸ್ತಿ ಇದ್ದಾರೆ.
ನಮಗೆ ಇಲ್ಲಿ ಇನ್ನು ಮುಂದೆ ಸ್ವಲ್ಪ ಮುಂದೆ ಬಂದರೆ ನಮಗೆ ಇನ್ನು ಇಲ್ಲಿ ಒಂದು 3 to 4 ಶಾಪ್ಸ್ ನಮಗೆ ಬರೀ ಗ್ರಾಸರಿಗೆ ವೆಜಿಟೇಬಲ್ಸ್ ಅಂತಲೇ ಸಿಗುತ್ತೆ. ಇಲ್ಲಿ ಎಲ್ಲನೂ ಇಂಡಿಯಾದಿಂದನೇ ನಮಗೆ ಎಕ್ಸ್ಪೋರ್ಟ್ ಆಗಿ ಬರುತ್ತೆ ಈ 3 ಶಾಪ್ಸಲ್ಲಿ ನಮಗೆ. ನಮಗೆ ಗ್ರಾಸರಿಯಲ್ಲೂ ಅಷ್ಟೇ ಎಲ್ಲನೂ ಸಿಗುತ್ತೆ ಇಲ್ಲಿ, ಇಂಥದ್ದು ಸಿಗಲ್ಲ ಅಂತ ಅನ್ನೋಂಗೇನೂ ಇಲ್ಲ, ಎಲ್ಲನೂ ಸಿಗುತ್ತೆ ನಮಗಿಲ್ಲಿ. ಹಿಂದೆ ಕಾಣಿಸ್ತಾ ಇದೆಯಲ್ಲ ಮಾಡರ್ನ್ ಸ್ಟೋರ್ಸ್, ನಾವು ಇಲ್ಲೇ ಎಲ್ಲ ತಗೊಳ್ಳೋದು ಇಂಡಿಯಾಯಿಂದನೇ ಇಲ್ಲಿ ಬರುತ್ತೆ ಇಲ್ಲ. ನಾವು ನಮ್ಮ ಮನೆಗೆ ಗ್ರಾಸರಿ ಏನು ಬೇಕೋ ನಾವು ಇಲ್ಲೇ ಪರ್ಚೇಸ್ ಮಾಡೋದು ಯಾವಾಗಲೂ. ಇಲ್ಲಿ ವೆಜಿಟೇಬಲ್ಸ್ ಕೂಡ ತುಂಬ ಚೆನ್ನಾಗಿ ಸಿಗುತ್ತೆ ಆ್ಯಂಡ್ ಅದು ಇಂಡಿಯಾಯಿಂದನೇ ಬಂದಿರುತ್ತೆ. ನಮಗೆ ಮೇಥಿ, ಪಾಲಕ್ ಎಲ್ಲನೂ ಇಲ್ಲೇ ತಗೊಳ್ಳೋದು ನಾವು. ನಮಗೆ ಬ್ಯಾಕ್ಗ್ರೌಂಡಲ್ಲಿ ತಮಿಳ್ ಸಾಂಗ್ಸ್ ಕೇಳಿಸ್ತಾ ಇರ್ಬೋದು. ಈ ಲೈನಲ್ಲಿ ಎಲ್ಲನೂ ನಮಗೆ ಸ್ವಲ್ಪ ಜಾಸ್ತಿ ತಮಿಳ್ ಸಾಂಗ್ಸೇ ಕೇಳಿಸುತ್ತೆ ಎಲ್ಲ ಶಾಪ್ಸಲ್ಲೂ. ಮಲೇಷ್ಯಾದಲ್ಲಿ ಸೆಕೆಂಡ್ ಹೈಯೆಸ್ಟ್ ಸ್ಪೀಕಿಂಗ್ ಲ್ಯಾಂಗ್ವೇಜ್ ಬಂದು ತಮಿಳ್. ನೋಡಿದ್ರಲ್ಲ ಯಾವ ಥರ ಇದೆ ಅಂತ ಹೇಳಿ. ಇಲ್ಲಿ ಎಲ್ಲಿವರೆಗೂ ನಮಗೆ ಆ ಥರ ಕಮಾನೆಲ್ಲ ಕಾಣಿಸುತ್ತಲ್ಲ ಅದು ಇಷ್ಟು ಲಿಟಲ್ ಇಂಡಿಯಾನೇ. ಇಲ್ಲಿ ಯಾವ ಥರ ಡೆಕೋರೇಟ್ ಆಗಿದೆ ಲಿಟಲ್ ಇಂಡಿಯಾ ಅಂತ ನಿಮಗೆ ತೋರಿಸಿದೆ. ಇಲ್ಲಿ ಬಂದರೆ ಸೇಮ್ ನಮಗೆ ಇಂಡಿಯಾದಲ್ಲಿ ಇದ್ದಂಗೆ ಫೀಲ್ ಆಗುತ್ತೆ. ನಾರ್ತ್ ಕರ್ನಾಟಕದಿಂದ ಯಾರಾದರೂ ಬೆಂಗಳೂರಿಗೆ ಬಂದರೆ ಅವರು ಯಾವ ಥರ ವಿಜಯನಗರನ್ನೇ ಪ್ರಿಫರ್ ಮಾಡ್ತಾರೋ ಕನ್ವೀನಿಯೆಂಟ್ ಹಾಗೆ ಅವ್ರ ಕಂಫರ್ಟಿಗೆ, ಅದೇ ಥರನೂ ಅಷ್ಟೇ ಇಂಡಿಯನ್ಸ್ ಯಾರಾದರೂ ಬಂದರೆ ಇಲ್ಲೇ ಇರ್ಬೋದು. ಅವ್ರಿಗೂ ಇದು ಕನ್ವೀನಿಯೆಂಟ್ ಆ್ಯಂಡ್ ಕಂಫರ್ಟ್ ಇದು ಸಿಗುತ್ತೆ. ಊಟ ಥರದ್ದು ಏನು ಪ್ರಾಬ್ಲಮ್ ಆಗೋಲ್ಲ, ಆರಾಮಾಗಿ ನಮಗೆ ಸಿಗುತ್ತೆ.
ಸೇಮ್ ಇಂಡಿಯಾದಲ್ಲಿ ಇರೋ ಫೀಲೇ ನಮ್ಗೆ ಸಿಗುತ್ತೆ ಇಲ್ಲಿದ್ರೆ. ಈಗ ಇಲ್ಲಿವರೆಗೂ ನೀವು ನೋಡಿದ್ದು ಗ್ರಾಸರಿ ಶಾಪ್ಸ್, ಡ್ರೆಸ್ ಶಾಪ್, ಜ್ಯುವೆಲ್ಲರಿ ಶಾಪ್ ಎಲ್ಲ. ಇನ್ನು ಮುಂದೆ ನಾನು ತೋರಿಸ್ತಾ ಇರೋದು ಹೋಟೆಲ್ ಆ್ಯಂಡ್ KL ಸೆಂಟ್ರಲ್. ಇಂಡಿಯನ್ ಹೋಟೆಲ್ಸ್ ಯಾವ ಥರ ಇಲ್ಲಿದೆ ಅನ್ನೋದು ನಿಮಗೆ ತೋರಿಸ್ತೀನಿ. ಇಲ್ಲಿ KL ಸೆಂಟ್ರಲ್ ಅನ್ನೋ ಒಂದು ಪ್ಲೇಸ್ ಇದೆ. ಅದು ಇಲ್ಲಿ ಸೆಂಟರ್ ಆಫ್ ದ ಕೌಲಾಲಂಪುರ್ ಅಂದ್ರೂ ತಪ್ಪಾಗಲ್ಲ. ನಮಗೆ ಬೆಂಗಳೂರಲ್ಲಿ ಯಾವ ಥರ ಮೆಜೆಸ್ಟಿಕ್ ಇದೆಯೋ ಇಲ್ಲಿ ಅದೇ ಥರನೇ KL ಸೆಂಟ್ರಲ್ ಅಂತ ಇದೆ. ನಮಗೆ ಇಲ್ಲಿ ಎಲ್ಲ ಥರದ್ದು ಟ್ರೈನ್ಸ್, ಬಸ್ ಎಲ್ಲ ಸಿಗುತ್ತೆ. ನಾವು KL ಸೆಂಟ್ರಲಿಂದನೇ ನಾವು ಸಿಂಗಾಪುರ್ ಮತ್ತು ಏರ್ಪೋರ್ಟ್, ಬೇರೆ ಬೇರೆ ಊರುಗಳು ಕೂಡ ಹೋಗ್ಬೋದು. ಇಲ್ಲಿನೇ ಎಲ್ಲ ಥರದ್ದು ಟ್ರೈನ್ಸ್ ಬಂದು ಮೀಟ್ ಆಗುತ್ತೆ ನಮಗೆ. ಹಾಗೆ ಬಸ್ಗಳು ಸಹ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ, ನೀವು ನೋಡ್ತಾ ಬನ್ನಿ ನನ್ನ ಜೊತೆನೆ. ಮಂದರ ಶೆಲ್ ಬಿಲ್ಡಿಂಗ್ ಏನು ಕಾಣ್ತಾ ಇದೆಯಲ್ಲ, ಇದು ಕಂಪ್ಲೀಟ್ ಬಂದು ಶೆಲ್ ಅವ್ರದ್ದೇನೆ. ಇಂಡಿಯಾದಲ್ಲಿ ಶೆಲ್ ಪೆಟ್ರೋಲಿಯಂ ಇದೆ ಅಲ್ವಾ, ಅವ್ರದ್ದೇ ಇದು ಬಿಲ್ಡಿಂಗ್. ನಾವು ಹಿಂಗೆ ವಾಕ್ ಮಾಡ್ತಾ ಇದ್ದಾಗ ನಮಗೆ ಆನ್ ದ ವೇನೆ ವಿವೇಕಾನಂದ ಆಶ್ರಮ ಕೂಡ ಸಿಗುತ್ತೆ. ಇಲ್ಲಿ ಕೆಲವೊಂದು ಇವೆಂಟ್ಸ್ ಆರ್ಗನೈಸ್ ಮಾಡಿರ್ತಾರೆ ಅವಾಗವಾಗ. ನಾವೇನಾದರೂ ಇಂಡಿಯಾಗೆ ಮಲೇಷ್ಯಾದಿಂದ ಏನು ತೊಗೊಂಡು ಹೋಗ್ಬೋದು ಅಂತಂದರೆ ಗೋಲ್ಡ್ ಮತ್ತು ಟಿವಿನ. ನಾವಿಲ್ಲೇನು ಹೋಗ್ತಾ ಇದ್ದೀವಲ್ಲ, ಈ ಹಿಂದಿನ ಲೈನಲ್ಲೇ ನಮಗೆ MTR ಹೋಟೆಲ್ ಇದೆ. ಇಲ್ಲಿ ತುಂಬ ಜನ ಯಾರಾದರೂ ಸೆಲೆಬ್ರಿಟೀಸ್ ಬಂದರೆ ಅವರೆಲ್ಲನೂ MTRಗೆ ಹೋಗೋದು. ರೀಸೆಂಟಾಗಿ ಸಿದ್ದರಾಮಯ್ಯ ಅವರು ಬಂದಾಗ ಕೂಡ MTRನ ವಿಸಿಟ್ ಮಾಡಿದ್ರು.
ಫ್ರೆಂಡ್ಸ್, ನೋಡೋದ್ರಲ್ಲ ಯಾವ ಥರ ಇತ್ತು ಲಿಟಲ್ ಇಂಡಿಯಾ ಅಂತ. ಯಾರಾದರೂ ಇಂಡಿಯಾದಿಂದ ಇಲ್ಲಿಗೆ ಬಂದರೆ ನೀವು ಇಲ್ಲಿ ವಿಸಿಟ್ ಮಾಡ್ಬೋದು. ನಿಮಗೆ ಇಂಡಿಯಾದ ಗ್ರಾಸರಿ, ಡ್ರೆಸ್ಸಸ್ ಮತ್ತು ಫುಡ್ಡು ಅದು ಯಾವ ಥರ ಎಲ್ಲ ಸಿಗುತ್ತೆ ಅಂತ ನಿಮಗೆ ಗೊತ್ತಾಯ್ತಲ್ವಾ. ನಾನು ನೆಕ್ಸ್ಟ್ ಬ್ಲಾಗಲ್ಲಿ ನಿಮಗೆ ಮಲೇಷ್ಯಾದಲ್ಲಿ ಯಾವ ಥರ ಸಂತೆ ನಡೆಯುತ್ತೆ ಅನ್ನೋದು ಕೂಡ ತೋರಿಸ್ತೀನಿ. ಇವತ್ತಿನ ಈ ಬ್ಲಾಗ್ನ ನೀವು ಎಂಜಾಯ್ ಮಾಡಿದ್ರೆ ಅಂತ ಅನ್ಕೋತೀನಿ. ಈ ಬ್ಲಾಗಲ್ಲಿ ನಿಮ್ಗೆ ಏನು ಅನಿಸ್ತು ಅನ್ನೋದು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಆ್ಯಂಡ್ ಇನ್ನೊಂದು, ನಾನು ಇವತ್ತು ಮಲೇಷ್ಯಾದಲ್ಲಿ ಸಂತೆ ಹೇಗೆ ನಡೆಯುತ್ತೆ ಅನ್ನೋದು ಕೂಡ ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ನಿಮಗೆ ತೋರಿಸ್ತೀನಿ. ನಮಸ್ಕಾರ ಫ್ರೆಂಡ್ಸ್.